ಬೊಮ್ಮನಹಳ್ಳಿಯಿಂದ ಗಿರಿನಗರ ಮಾರ್ಕ್ ಮೂವಿ ನೋಡಕ್ಕೆ ಏನಿಲ್ಲ ಪ್ಲಾನ್ ಏನಿದ್ದು ಅಂತಂದ್ರೆ ಬೃಂದಾಗ್ ಹೋಗ್ಬೇಕು ಅಂತ. ಬಟ್ ಆದ್ರೂ ಅಲ್ಲಿ ಟೈಮ್ ಮಿಸ್ ಆಯ್ತು. ಅದಾದ್ಮೇಲೆ ಸಿದ್ದೇಶ್ವರ, ಅದು ಟೈಮ್ ಮಿಸ್ ಆಯ್ತು. ಇವಾಗ ನೋಡಿ ನಾವು ರೋಡೇ ಮಿಸ್ ಆಗಿ ರೋಡು ಮಿಸ್ ನಾನು ಸೆಂಟ್ರಲ್ ಬೇಕು ನನಗೆ. ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗೋಯ್ತು, ಬೇಗ ಬಾರೋ. ಗೋಲ್ಡೇ ಬೇಕಾ ನಿಮಗೆ? ಡೈಮಂಡ್ ಬೇಡವಾ? ಆಯ್ತು ಆಯ್ತು ಬಾಬ್. ಟಿಕೆಟಾ? ಇಲ್ಲಿ 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 ತಗೊಳ್ಳೋಣ. ನಿಮಗೆ ಬೇಕಾ? ಅದು ಇಟ್ಕೊಂಡ್ಬಿಡೋಣ. ಏನಕ್ಕೆ ಇಟ್ಕೊಳ್ಳೋಣ? ನೋಡ್ರಿ ನೋಡ್ರಿ ಸ್ಟಾರ್ಟ್. ಯಾರು ಗೊತ್ತು? ಸಿನಿಮ್ಯಾಟಿಕ್ ಬ್ರೋ ದೊಡ್ಡ ಇದು. ಫೋಕಸ್ ಮಾಡಿ ಅಣ್ಣನಿಗೆ. ಇವಾಗ ಮಾರ್ಕ್ ಮೂವಿ ನೋಡಿಕೊಂಡು ಟೀ ಕುಡ್ಕೊಂಡು ನಾನು ಇವಾಗ ಮನೆಗೆ ಬಂದೆ. ನಾವು ಹೋಗಿದ್ದು 2:30 ಶೋಗೇನೋ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಮೂವಿ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಮಾರ್ಕ್ ಮೂವಿ ಹೆಂಗಿದೆ ಅಂದರೆ ನಿಜ ಸೂಪರಾಗಿದೆ ಮೂವಿ ಮಾತ್ರ. ಬಟ್ ಫುಲ್ ಆ್ಯಕ್ಷನ್ ಮೂವಿ, ಫುಲ್ ಆ್ಯಕ್ಷನ್ ಮೂವಿ. ಹೆಂಗಂದರೆ ಒಂದು ತುಂಬ ಫೈಟ್ಗಳೇ ಇರೋದು. ಸ್ಟೋರಿನೂ ಐತೆ ಬಟ್ ಫೈಟ್ ಐತೆ. ಬಟ್ ಫೈಟ್ ಹೆಂಗೈತೆ ಅಂದರೆ ನೋಡ್ತಿದ್ರೆ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ ಫೈಟ್ಗಳನ್ನ. ಯಾಕಂದರೆ ಸ್ವ್ಯಾಗ್ ಫೈಟ್ ಮಾಡ್ತಿದ್ರೆ ಈ ಥರನೂ ಮಾಡ್ಬೋದಾ ಮಜಾ ಮಾಡಿಕೊಂಡು ಅನ್ನೋ ಥರ ಸಖತ್ತಾಗಿ ತೆಗ್ದವ್ರೆ. ಅವ್ರ ಸ್ಟೈಲು ನೆಕ್ಸ್ಟ್ ಲೆವೆಲ್ ಮಾಡೋರು ಆ್ಯಕ್ಟಿಂಗ್ ಮಾತ್ರ. ಮತ್ತು ಇನ್ನೊಂದು ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ ಒಂದು ಪೊಲೀಸ್ ಸ್ಟೋರಿ ಐತೆ, ಇನ್ನೊಂದು ಪೊಲಿಟಿಕಲ್ ಸ್ಟೋರಿ ಐತೆ, ಇನ್ನೊಂದು ಚಿಕ್ಕ ಮಕ್ಕಳದು. ಅಂದರೆ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಎಲ್ಲೋ ಬಚ್ಚಿಕ್ಕಿರ್ತಾರೆ, ಲಾಸ್ಟಿಗೆ ಅವ್ರನ್ನ ಸೇಫ್ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು ಮೂವಿ. ನಾವು ಬೊಮ್ಮನಹಳ್ಳಿಯಿಂದ ಗಿರಿನಗರವರೆಗೂ ಹೋಗಿದ್ವಿ ಆ ಮೂವಿಗೋಸ್ಕರ. ಫೈಟಿಂಗಲ್ಲಿ ಈ ಥರನೂ ಫೈಟ್ ಮಾಡ್ಬೋದಾ ಅಂತ ತೋರಿಸ್ಕೊಟ್ಟವ್ರೆ. ಅವ್ರದ್ದು ಲುಕ್ಕು ಅಷ್ಟೇ, ಸ್ಟೈಲು ಅಷ್ಟೇ, ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ, ಅಷ್ಟು ಸಖತ್ತಾಗೈತೆ. ನೀವು ಹೋಗಿ ಥಿಯೇಟರ್ಸಲ್ಲಿ ನೋಡಿ ಮಾರ್ಕ್.